ಹತ್ತಮ್ಮ ಗಾಡಿ ತೆಗೀರಿ ಹೋಗೋಣ ನೋಡ್ರಿ ಡೋರ್ನ ಹತ್ತಮ್ಮ ಮೇಡಮ್ ನಿಂತ್ಕೊಳ್ಳಿ. ಸರಿ, ಆಕ್ಸಿಡೆಂಟ್ ಮಾಡಿದ್ದು ಇವರಲ್ಲ, ನಾನು. ಸುಬ್ಬು, ಏನಯ್ಯ ಆಕ್ಷನ್ ಮಾಡಿದ್ದು ನೀನಾ? ಇಷ್ಟೊತ್ತವರೆಗೂ ಎಲ್ಲಿದ್ದೆ ನೀನು? ಇಷ್ಟೊತ್ತಂಗ ಕಾರಲ್ಲೇ ಬಚ್ಚಿಟ್ಕೊಂಡಿದ್ದೆ ಸರ್. ಮೇಡಮ್ ನನ್ನ ಇಳಿಬೇಡ ಅಂತ ಕೂರಿಸಿದ್ರು. ಇಲ್ಲ ಸರ್, ಇವನು ಸುಳ್ಳು ಹೇಳ್ತಿದ್ದಾನೆ. ಆ ಹುಡುಗಿನೇ ಡ್ರೈವ್ ಮಾಡ್ತಿದ್ದು ನಾವೆಲ್ಲರೂ ನೋಡಿದೀವಿ. ಹೌದು ಸರ್, ಇವನು ಕಾರಲ್ಲೇ ಇರಲಿಲ್ಲ. ಈ ಹುಡುಗಿನ ಡ್ರೈವ್ ಮಾಡಿದ್ದು, ಈ ಹುಡುಗಿನ ಆಕ್ಸಿಡೆಂಟ್ ಮಾಡಿದ್ದು. ಹೌದು ಸರ್, ಈ ಹುಡುಗಿನೇ ಕಾರ್ ಓಡಿಸ್ತಿದ್ದು, ಈ ಹುಡುಗಿನೇ ಮಾಡಿದ್ದು. ರೇ ಇವ್ರು ಆಕ್ಸಿಡೆಂಟ್ ಮಾಡಿದ್ದು ನೀವು ನೋಡಿದ್ರೇನ್ರಿ? ನೀವು ನೋಡಿದ್ರೇನ್ರಿ ಅವ್ರು ಡ್ರೈವ್ ಮಾಡ್ತಾ ಇದ್ದಿದ್ದು? ಆಕ್ಸಿಡೆಂಟ್ ಆದಾಗ ನೀವಿದ್ರ? ಆಕ್ಸಿಡೆಂಟ್ ಆದ್ಮೇಲೆ ತಾನೇ ನೀವೆಲ್ಲ ಬಂದಿದ್ದು. ಸರ್, ಇವ್ರು ಯಾರು ಆಕ್ಸಿಡೆಂಟ್ ಆಗಿದ್ದು ನೋಡೇ ಇಲ್ಲ ಸರ್. ಆಕ್ಸಿಡೆಂಟ್ ಆದ್ಮೇಲೆ ಬಂದಿದ್ದಾರೆ. ನಾನು ಒಳಗಡೆ ಬಚ್ಚಿಟ್ಕೊಂಡಿದ್ದೆ. ನಾನು ಸರ್ ಕಾರ್ ಡ್ರೈವ್ ಮಾಡ್ತಾ ಇದ್ದಿದ್ದು. ಮೇಡಮ್ ಕಾರ್ ಡ್ರೈವ್ ಮಾಡೋದಕ್ಕೆ ಬರಲ್ಲ. ನೀವು ಸುಮ್ಮನಿರಿ ಮೇಡಮ್, ಇರೋ ಸತ್ಯನ ಹೇಳ್ಬೋಣ. ಸರ್, ಡ್ರೈವ್ ಮಾಡ್ತಾ ಇದ್ದಿದ್ದು ನಾನು. ಇವ್ರದ್ದೇನೂ ತಪ್ಪಿಲ್ಲ. ನೀವು ಅರೆಸ್ಟ್ ಮಾಡಂಗಿದ್ರೆ ನನ್ನೇನು ಅರೆಸ್ಟ್ ಮಾಡಿ. ಎಳೆಯ ಜೀಪ್ ಹತ್ತು. ರೀ ನಾಗರಾಜ್, ಗಾಡಿ ತಗೊಂಬಂದು ಸ್ಟೇಷನ್ ಹತ್ರ ಬನ್ನಿ. ಸರ್, ನಮ್ಮ ಪ್ಲಾನ್ ಹಾಳಾಗೋಯ್ತು ಸರ್. ಪ್ಲಾನ್ ಎಲ್ಲ ಹಾಳಾಯ್ತು. ಏನಾಯ್ತು? ಶ್ರಾವಣಿನ ಲಾಕ್ ಮಾಡಬೇಕು ಅಂತ ಅನ್ಕೊಂಡ್ವಿ, ಆದರೆ ಸುಬ್ಬು ಅಡ್ಡ ಬಂದ. ಪೊಲೀಸ್ನವ್ರ ಹತ್ರ ನಾನು ಆಕ್ಸಿಡೆಂಟ್ ಮಾಡಿದ್ದು ಅಂತ ಸುಳ್ಳು ಹೇಳ್ದ. ಪೊಲೀಸ್ನವರು ಅವನ ಮಾತನ್ನ ನಂಬ್ಕೊಂಡು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋದ್ರು. ಯಾವಾಗ ನೋಡಿದ್ರು ಆ ಸುಬ್ಬು ಆ ಶ್ರಾವಣಿ ಹಿಂದೆ. ಇದೊಂಥರ ಒಳ್ಳೇದೇ ಆಯ್ತು. ನಾವು ಬೀಸಿದ ಕಲ್ಲು ಹಕ್ಕಿಗೆ ತಾಗ್ಲಿಲ್ಲ ಅಂದ್ರೂ ಹಕ್ಕಿಗೆ ಕಾವಲಾಗಿ ಗೂಡುತ್ತಾಗಿದೆ. ಇಷ್ಟು ದಿನ ಆ ಸುಬ್ಬು ಶ್ರಾವಣಿನ ಕಾಪಾಡ್ಕೊಂಡು ಬಂದ. ಈಗ ಅವನು ಲಾಕಪ್ಪಲ್ಲಿದ್ದಾನೆ. ಸೊ ನಾವು ಶ್ರಾವಣಿನ ಈಸಿಯಾಗಿ ಟಾರ್ಗೆಟ್ ಮಾಡ್ಬೋದು. ವಾವ್, ವಂಡರ್ಫುಲ್ ಮಾಮ್. ಹಾಗಾದ್ರೆ ಈ ವಿಚಾರನ ಈಗ ದೊಡ್ಡದು ಮಾಡೋಣ. ಮಾವ ಸುಬ್ಬು ಮೇಲೆ ಕೋಪ ಮಾಡ್ಕೋತಾರೆ. ಮ್ಯಾಡಿ, ಈ ವಿಷಯದಲ್ಲಿ ವೀರು ಕೋಪ ಮಾಡ್ಕೊಳ್ಳಲ್ಲ.
ಅವನು ಇಮಿಡಿಯೇಟಾಗಿ ಸ್ಟೇಷನ್ಗೆ ಫೋನ್ ಮಾಡಿ ಸುಬ್ಬುನ ಬಿಡಿಸ್ಕೋತಾನೆ. ಮಾಮ್ ಏನು ಹೇಳ್ತೀಯ ನೀನು? ಮಿನಿಸ್ಟ್ರ್ ಪಿ ಎ ಆಕ್ಸಿಡೆಂಟ್ ಮಾಡಿದ್ದಾನೆ ಅಂತ ಹೊರಗಡೆ ಗೊತ್ತಾದ್ರೆ ದೊಡ್ಡ ಪ್ರಾಬ್ಲಮ್ ಕ್ರಿಯೇಟ್ ಆಗಲ್ವಾ? ಮಾಡಿ ಆಕ್ಸಿಡೆಂಟ್ ಮಾಡಿರೋದು ಮಿನಿಸ್ಟ್ರ್ ಪಿ ಎ, ಮಿನಿಸ್ಟ್ರ್ ಅಲ್ಲ. ಇದನ್ನು ದೊಡ್ಡ ನ್ಯೂಸ್ ಮಾಡಿ ನಮ್ಗೆ ಯಾವ ಲಾಭನೂ ಇಲ್ಲ. ಆದರೆ ಸುಪ್ಪು ಸ್ವಲ್ಪ ದಿನ ಲಾಕಪ್ಪಲ್ಲೇ ಇದ್ದರೆ ನಮ್ಮ ಗುರಿಗೆ ಶ್ರಾವಣಿ ಈಸಿಯಾಗಿ ಬಲಿಯಾಗ್ತಾಳೆ. ಮೇಡಮ್ ನೀವು ಯಾಕೆ ಬರೋದಕ್ಕೆ ಹೋದ್ರಿ? ಸ್ಟೇಷನ್ ನಾಗೆಲ್ಲ ಬರಬಾರ್ದು, ನಡೀರಿ ಮನೆ ಫಸ್ಟ್. ಸುಬ್ಬು, ನನಗೋಸ್ಕರ ನೀನು ಯಾಕೆ ಇಷ್ಟು ದೊಡ್ಡ ರಿಸ್ಕ್ ತಗೊಂಡೆ? ಈ ಆಕ್ಸಿಡೆಂಟ್ ಮಾಡಿರೋದು ನಾನು, ಈಗ ಲಾಕಪ್ಪಲ್ಲಿ ಇರ್ಬೇಕಾಗಿರೋಳು ನಾನು. ಮೇಡಮ್ ಹಾಗೆಲ್ಲ ಹೇಳ್ಬಿಡಿ. ನನ್ನವರೆಗೂ ನಿಮ್ಗೆ ಯಾವ ತೊಂದರೆ ಆಗೋದಕ್ಕೂ ನನ್ನ ಬೇಡ. ಸುಬ್ಬು, ನನ್ನ ಅಪ್ಪಂಗೆ ಒಂದು ಕಾಲ್ ಮಾಡ್ತೀನಿ. ಅವ್ರು ಇದನ್ನೆಲ್ಲ ಹ್ಯಾಂಡಲ್ ಮಾಡ್ಕೋತಾರೆ. ಅವ್ರು ಇವ್ರಿಗೆ ಒಂದು ಮಾತು ಹೇಳಿದ್ರೆ ಸಾಕು, ಇವ್ರು ನಿನ್ನ ರಿಲೀಸ್ ಮಾಡ್ತಾರೆ. ಸುಬ್ಬು, ಇರೋ ಒಂದು ನಿಮಿಷ. ಮೇಡಮ್ ದಯವಿಟ್ಟು ಯಜಮಾನ್ರಿಗೆ ಫೋನ್ ಮಾಡಬೇಡಿ. ಇದನ್ನೆಲ್ಲ ನಾನೇ ಹ್ಯಾಂಡಲ್ ಮಾಡ್ತೀನಿ. ಯಜಮಾನ್ರಿಗೆ ಗೊತ್ತಾದರೆ ಸುಮ್ಮನೆ ದೊಡ್ಡ ವಿಷಯ ಆಗೋಗುತ್ತೆ ಮೇಡಮ್. ಆಮೇಲೆ ಅವ್ರು ಇಲ್ಲಿಗೆ ಬರೋದು ನ್ಯೂಸು ಮೀಡಿಯಾ ಅಂತ ರಾದ್ಧಾಂತ ಆಗ್ಬಿಡುತ್ತೆ ಮೇಡಮ್. ಆಮೇಲೆ ಇದೆಲ್ಲ ನೀವು ಮಾಡಿರೋದು ಅಂತ ಅವ್ರಿಗೆ ಗೊತ್ತಾದರೆ ನಿಮ್ಮಲ್ಲಿ ತುಂಬ ಕೋಪ ಮಾಡ್ಕೊಂಡ್ಬಿಡ್ತಾರೆ ಮೇಡಮ್. ಇಲ್ಲ ಸುಬ್ಬು. ಮೇಡಮ್ ದಯವಿಟ್ಟು ಯಜಮಾನ್ರಿಗೆ ಹೇಳಬೇಡಿ, ಹೇಳಿದ್ರೆ ನನ್ನ ಮೇಲೆ ಆಣೆ. ಸುಬ್ಬು. ಹ್ಞೂ ಮೇಡಮ್, ಈಗೀಗ ಒಂದಲ್ಲ ಒಂದು ರೀತಿ ಯಜಮಾನ್ರಿಗೆ ಹತ್ರ ಆಗ್ತಾ ಇದ್ದೀರಾ. ನನ್ನಿಂದ ಯಾವುದೇ ಕಾರಣಕ್ಕೂ ದೂರ ಆಗಬಾರ್ದು. ಸುಬ್ಬು, ಇದಕ್ಕೆಲ್ಲ ನೀನು ಹೇಗೆ ಕಾರಣ ಆಗ್ತೀಯಾ? ನಾನು ಆಕ್ಸಿಡೆಂಟ್ ಮಾಡಿರೋದು, ನೀನು ಈ ಪರಿಸ್ಥಿತಿಯಲ್ಲಿರೋದಕ್ಕೆ ನಾನು ಕಾರಣ. ಮೇಡಮ್ ಈಗೆಲ್ಲ ಮಾತಾಡ್ಬಿಡಿ, ಮೊದಲಿನಿಂದ ಹೊರಡಿ. ಸುಬ್ಬು, ಹೊರಡಿ ಮೇಡಮ್. ಸುಬ್ಬು, 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 ನಿನಗೆ ಏನಾಯ್ತು ಸುಬ್ಬು? ಯಾರು ಸುಬ್ಬು ನಿನ್ನ ಲಾಕಪ್ ಅಲ್ಲಿ ಹಾಕಿದ್ದಾರೆ? ಯಾರು ಸುಬ್ಬು ಅರೆಸ್ಟ್ ಮಾಡಿದ್ದು? ಏನಕ್ಕೆ ಸುಬ್ಬು ಅರೆಸ್ಟ್ ಮಾಡಿದ್ರು ನಿನ್ನನ್ನ? ಅಂತ ತಪ್ಪು ನೀನ್ ಏನ್ ಮಾಡಿದೆ ಸುಬ್ಬು? ಏನಾಯ್ತು ಹೇಳು? ಯಾರು ನಿನ್ನ ಸ್ಥಿತಿಗೆ ಕಾರಣ? ಹೇಳು ಸುಬ್ಬು. ಯಾರಮ್ಮ ನೀನು? ಯಾಕೆ ಸ್ಟೇಷನ್ ಬಂದು ಗಲಾಟೆ ಮಾಡ್ತಿದ್ಯಾ? ಗಲಾಟೆ ಮಾಡಿದ್ರೆ ಇನ್ನೇನ್ ಸರ್ ಮಾಡ್ಬೇಕು? ನಮ್ ಸುಬ್ಬನ್ ಯಾಕೆ ಸರ್ ಅರೆಸ್ಟ್ ಮಾಡಿದೀರಾ? ನೋಡಮ್ಮ, ಇವನ್ ಆಕ್ಸಿಡೆಂಟ್ ಮಾಡಿದ್ದಾನೆ, ಅದಕ್ಕೆ ಅರೆಸ್ಟ್ ಮಾಡಿದ್ದೀವಿ. ಏನು? ಸುಬ್ಬು ಆಕ್ಸಿಡೆಂಟ್ ಮಾಡಿದಾನ? ಸಾಧ್ಯನೇ ಇಲ್ಲ ಸರ್. ಸುಬ್ಬು ಆಕ್ಸಿಡೆಂಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅವ್ನ್ ಕಾರ್ ಓಡಿಸ್ತಿರ್ಬೇಕಾದ್ರೆ ಒಂದ್ ಚಿಕ್ಕ ಇರುವೆ ಬಂದ್ರು ಅವ್ನು ನಿಲ್ಲಿಸ್ಬಿಡ್ತಾನೆ. ಅಂತದ್ರಲ್ಲಿ ಸುಬ್ಬು ಆಕ್ಸಿಡೆಂಟಾ? ಇಲ್ಲ ಸರ್, ಇಲ್ಲ, ಅವ್ನು ಮಾಡಿರಕ್ ಸಾಧ್ಯ ಇಲ್ಲ. ನೋಡಿ, ದಯವಿಟ್ಟು ಇವನ್ನ ರಿಲೀಸ್ ಮಾಡಿ. ಇಲ್ಲ ಅಂದ್ರೆ ನಾನು ಕೋರ್ಟ್ ಹೋಗ್ತೀನಿ, ಹೈಕೋರ್ಟ್ ಹೋಗ್ತೀನಿ, ಸುಪ್ರೀಂ ಕೋರ್ಟ್ ಹೋಗ್ತೀನಿ. ಆಯ್ತಮ್ಮ, ನೀನ್ ಆಮೇಲೆ ಎಲ್ಲಿ ಬೇಕಾದ್ರೆ ಹೋಗಿ ಬಂತೆ, ಈಗ ಇಲ್ಲಿಂದ ಆಚೆ ಹೋಗು. ಇಲ್ಲ, ನಾನ್ ಸುಬ್ಬು ಬಿಟ್ಟು ಹೋಗೋದಿಲ್ಲ. ನೋಡಿ, ಬೇಕಾದ್ರೆ ನಾನು ಅರೆಸ್ಟ್ ಮಾಡಿ, ನಾನು ಇವ್ರ ಜೊತೆನೇ ಇರ್ತೀನಿ. ನಾನ್ ಸುಬ್ಬನ್ ಬಿಟ್ಟು ಹೋಗಲ್ಲ. ಪಾಪ, ನಾನ್ ಸುಬ್ಬು ಏನು ತಪ್ಪು ಮಾಡಿಲ್ಲ. ನೋಡಿ, ನಾನು ಈ ಜಾಗ ಬಿಟ್ಟು ಕದ್ದಲ್ಲ, ನಾನಂತೂ ಹೋಗೋದಿಲ್ಲ. ಹೇಳಿ ಕೇಳು ಶ್ರೀವಲ್ಲಿ. ಇಲ್ಲ ಸುಬ್ಬು, ನನ್ ಬಿಟ್ಟು ಹೋಗೋದು. ಕೆಲ್ಸಮ್ಮ. ನಾನು ಹೋಗಲ್ಲ ಸುಬ್ಬು, ನಾನು ನಿನ್ ಬಿಟ್ಟು ಹೋಗಲ್ಲ. ಇಲ್ಲ.
ಪ್ರಶ್ನ. ಕಾರ್ ನಿಮ್ದು, ಆಕ್ಸಿಡೆಂಟ್ ಆಗಿರೋದು ನಿಮ್ ಕಾರಿಂದನೇ. ಈಗ ಸುಬ್ಬುನ ನೀವೇ ಬಿಡಿಸ್ಬೇಕು. ನಿಮ್ಮಪ್ಪ ಮಿನಿಸ್ಟರ್ ಅಲ್ವಾ? ನಿಮ್ಮಪ್ಪ ಫೋನ್ ಮಾಡಿ ಸುಬ್ಬನ್ ಬಿಡ್ಸೋದಕ್ಕೆ ಹೇಳಿ. ಮೇಡಮ್ ದಯವಿಟ್ಟು ಯಜಮಾನ್ರಿಗೆ ಹೇಳ್ಬೇಡಿ, ಹೇಳಿದ್ರೆ ನನ್ನ ಮೇಲೆ ಆಣೆ. ಇವಾಗೇನು, ನಿಮ್ಮ ಅಪ್ಪನ್ ಕರೆಸ್ತಿರೋ ಇಲ್ಲ ನಾನ್ ಸುಬ್ಬು ಅಪ್ಪನ್ ಕರೆಸ್ಬಿಟ್ಟು ಗಲಾಟೆ ಮಾಡಿಸ್ಲೋ? ಏನಾಯ್ತು ಯಜಮಾನಿಯಮ್ಮ? ವರ, ಇದಕ್ಕೆಲ್ಲ ನಾನೇ ಕಾರಣ. ಆಕ್ಸಿಡೆಂಟ್ ಮಾಡಿದ್ದು ನಾನು. ನನ್ನನ್ನು ಕಾಪಾಡೋದಕ್ಕೋಸ್ಕರ ಸುಬ್ಬು ತಾನು ಆಕ್ಸಿಡೆಂಟ್ ಮಾಡಿರೋದು ಅಂತ ಹೇಳಿ ಅರೆಸ್ಟ್ ಆಗಿದ್ದಾನೆ. ಏನು? ನೀನ್ ಆಕ್ಸಿಡೆಂಟ್ ಮಾಡಿದ್ದ? ನೀನ್ ಆಕ್ಸಿಡೆಂಟ್ ಮಾಡ್ಬಿಟ್ಟು ಸುಬ್ಬು ತಲೆ ಮೇಲೆ ಹೊರಿಸಿದ್ಯಾ? ಈ ಸುಬ್ಬುಗೆ ಇದೆಲ್ಲ ಆಗ್ಬೇಕಾಗಿದೆ. ಮೇಡಮ್ ಮೇಡಮ್ ಅಂತ ತಲೆ ಮೇಲೆ ಹಚ್ಕೊಂಡು ಮೆರೆಸ್ತಿದ್ದ. ಈಗ ಈ ಮೇಡಮ್ ಅವನಿಗೆ ಕಂಟಕ ಆಗಿದ್ದಾಳೆ. ಅಯ್ಯೋ ಶ್ರೀವಳ್ಳಿ, ಸ್ವಲ್ಪ ಸುಮ್ಮನೆ ಇರ್ತೀಯಾ? ಒಂದು ಹೆಣ್ಮಗುನ ಪೊಲೀಸ್ನವ್ರು ಕರ್ಕೊಂಡು ಹೋಗ್ತೀನಿ ಅಂದ್ರೆ ಅದನ್ನ ನೋಡ್ಕೊಂಡು ನನ್ನ ಮಗ ಸುಮ್ಮನೆ ಇರ್ತಾನ? ಅದು ಅಲ್ಲದೆ ತಾನು ಅನ್ನ ತಿಂದ್ರು ಮನೆ ಹೆಣ್ಮಗು ಅದು. ಆ ಮನೆ ಹೆಣ್ಮಗು ಕಷ್ಟದಲ್ಲಿದೆ ಅಂತ ಗೊತ್ತಾದ್ಮೇಲೆ ನನ್ನ ಮಗ ಸುಮ್ಮನೆ ಕೂರೋದಕ್ಕೆ ಕೈಲಾಗ್ದೋನಲ್ಲ. ಅದೆಂಥ ಪರಿಸ್ಥಿತಿ ಬಂದ್ರು ಜೊತೆಲಿದ್ದವ್ರನ್ನ ನಮ್ದವ್ರನ್ನ ಕಾಪಾಡೋನು ನನ್ನ ಮಗ. ಅಂಕಲ್, ಸುಬ್ಬು ನನ್ನನ್ನು ಕಾಪಾಡೋದಕ್ಕೋಸ್ಕರ ಇಂಥ ರಿಸ್ಕ್ ತಗೊಂಡಿದ್ದಾನೆ. ಆದ್ರೆ ನಾನು ಹೇಳ್ತಿದ್ದೀನಿ, ಅದ್ ಎಷ್ಟೇ ಕಷ್ಟ ಆದ್ರೂ ಸರಿ, ನನ್ನ ಪ್ರಾಣ ಕೊಟ್ಟಾದ್ರೂ ಸರಿ, ನಾನು ಅವನನ್ನ ಕಾಪಾಡ್ತೀನಿ. ನೀನ್ ಮಾತ್ರ ಅಲ್ಲ, ನನ್ ಸುಬ್ಬನ್ ಕಾಪಾಡೋದಕ್ಕೋಸ್ಕರ ನನ್ ಪ್ರಾಣನೂ ಕೊಡ್ತೀನಿ. ಅದೇನಾಗುತ್ತೋ ಆಗ್ಲಿ, ಸುಬ್ಬುನ ನಾವು ಕಾಪಾಡ್ಕೊಳ್ಳೋಣ. ಹಲೋ ಹಲೋ ಸರ್, ರಾಮಮೂರ್ತಿಯರಾ? ಹೌದು, ಹೇಳಿ. ನಮಸ್ಕಾರ ಸರ್, ನಾನು ಪದ್ಮನಾಭ ಮಾತಾಡ್ತಿರೋದು. ಹೇಳಿ ಪದ್ಮನಾಭ್. ಸರ್, ಅದು ನನ್ನ ಮಗ ನೋಡ್ರಮ್ಮ, ನನಗೆ ಗೊತ್ತಿರೋ ಇನ್ಸ್ಪೆಕ್ಟರ್ ಹತ್ರ ಮಾತಾಡಿದ್ದೀನಿ. ಅವರು ಕೂಡ ಈ ಸ್ಟೇಷನ್ ಇನ್ಸ್ಪೆಕ್ಟರ್ ಹತ್ರ ಮಾತಾಡಿದಾರಂತೆ. ಆದರೆ ಈ ಸ್ಟೇಷನ್ ಇನ್ಸ್ಪೆಕ್ಟ್ರು ಸ್ವಲ್ಪ ಕಿರುಕಂತೆ. ಚಿಂತೆ ಇಲ್ಲ, ಆಕ್ಸಿಡೆಂಟ್ ಆಗಿರೋ ವ್ಯಕ್ತಿ ಯಾರು ಅಂತ ತಿಳ್ಕೊಂಡು ಅವನಿಗೆ ಸ್ವಲ್ಪ ಪರಿಹಾರ ಕೊಟ್ಟು ಕಂಪ್ಲೇಂಟ್ನ ವಾಪಸ್ ತಗೊಂಡ್ರೆ ನಮ್ಮ ಸುಬ್ಬು ಆಚೆ ಬರ್ತಾನೆ. ಆಕ್ಸಿಡೆಂಟ್ ಆಗಿರೋ ವ್ಯಕ್ತಿನ ಅವನೀಗ ಎಲ್ಲಿದಾನೋ ಏನೋ? ಎಲ್ಲಿರ್ತಾನೆ? ಇಲ್ಲೇ ಯಾವ್ದೋ ಆಸ್ಪತ್ರೆಯಲ್ಲಿ ಇರ್ತಾನೆ. ಹೌದು, ಆಕ್ಸಿಡೆಂಟ್ ಆದಾಗ ಪೊಲೀಸ್ನವ್ರು ಬಂದ್ಮೇಲೆ ಯಾವುದೋ ಒಂದು ಆಂಬ್ಯುಲೆನ್ಸ್ ಬಂದು ಅವನ್ನ ಕರ್ಕೊಂಡು ಹೋಯ್ತು. ಹಾಗಾದ್ರೆ ಪೊಲೀಸ್ ಅವನನ್ನೇ ಕೇಳಿದ್ರೆ ಅವ್ನು ಯಾವ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾನೆ ಅಂತ ನಮಗೆ ಗೊತ್ತಾಗುತ್ತೆ. ಸರಿ, ಮತ್ತೆ ಬನ್ನಿ ಹೋಗಿ ಕೇಳೋಣ. ಸುಬ್ಬು ಸುಬ್ಬು ಸುಬ್ಬು, ಏನು ಇದೆಲ್ಲ? ಇಲ್ಲಿಗೆ ಯಾಕೆ ಬರಕ್ಕೆ ಹೋದೆ? ವರ ಅಪ್ಪನ ಯಾಕೆ ಕರ್ಕೊಂಡ್ ಬಂದಿದ್ಯಾ? ಯಾಕಪ್ಪ, ಬೇರೆಯವ್ರ ಕಷ್ಟ ಅಂದರೆ ಮೊದಲು ನೀನು ಹೋಗ್ತಿದ್ದೆ, ಈಗ ನಿನಗೆ ಕಷ್ಟ, ನಾವು ಬರಬಾರ್ದಾ? ಹಾಗಲ್ಲ, ನೀನೇನು ಯೋಚನೆ ಮಾಡಬೇಡ, ಇದಕ್ಕೊಂದು ಪರಿಹಾರ ಹುಡುಕಿದೀವಿ. ಇರು, ಬಂದು ಹೇಳ್ತೀವಿ.
ಅಣ್ಣ ಇದಕ್ಕೆ ನೀನು ಅರ್ಜೆಂಟಾಗಿ ಓಡ್ ಬಂದಿದ್ದು. ಎಕ್ಸ್ಕ್ಯೂಸ್ ಮೀ ಇನ್ಸ್ಪೆಕ್ಟರ್, ಅದು ಆಕ್ಸಿಡೆಂಟ್ ಆಗಿರೋ ವ್ಯಕ್ತಿ ಕಂಪ್ಲೇಂಟ್ ಏನಾದರೂ ಕೊಟ್ಟಿದ್ದಾನಾ? ಕಂಪ್ಲೇಂಟ್ ಹೇಗ್ರಿ ಕೊಡೋಕ್ಕಾಗುತ್ತೆ? ಆಕ್ಸಿಡೆಂಟ್ ಆದಾಗ ಅವನ್ನ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡೋದು ಅಥವಾ ಅವನ ಹತ್ರ ಕಂಪ್ಲೇಂಟ್ನ ಬರ್ಸ್ಕೊತಾ ಕೂತ್ಕೋಬೇಕಾ? ಅವನ ಹೆಸರಾದ್ಮೇಲೆ ನಾವೇ ಸ್ಟೇಟ್ಮೆಂಟ್ ತಗೊಳ್ತೀವಿ, ಕಂಪ್ಲೇಂಟ್ನ ನಾವೇ ರಿಜಿಸ್ಟರ್ ಮಾಡ್ಕೊಂಡಿದ್ದೀವಿ. ಹೌದಾ? ಈಗ ಆಕ್ಸಿಡೆಂಟ್ ಆಗಿರೋ ಪೇಷಂಟು ಯಾವ ಹಾಸ್ಪಿಟಲ್ ಇದ್ದಾನೆ? ನಾವನ್ನ ನೋಡ್ಬೇಕು. ಏನಾದ್ರು ಸಣ್ಣ ಪುಟ್ಟ ಸಹಾಯ ಇದ್ರೆ ನಾವು ಮಾಡ್ತೀವಿ. ಯಾವ ಆಸ್ಪತ್ರೆ ಅಂತ ಹೇಳಿ ಇನ್ಸ್ಪೆಕ್ಟರ್? ಗೌರ್ಮೆಂಟ್ ಹಾಸ್ಪಿಟ್ಲು, ಅಲ್ಲೇ ನಾವು ಟ್ರೀಟ್ಮೆಂಟ್ ಕೊಡಿಸ್ತಾ ಇರೋದು. ಸರಿ, ಹಾಗಾದ್ರೆ ನಾವು ಅಲ್ಲಿಗೆ ಹೋಗೋಣ. ನಡೀರಿ ನಡಿ. ನೋಡಿ, ನೀವು ಅಲ್ಲೆಲ್ಲ ಹೋಗಿ ಪೇಷಂಟ್ಗೆ ಡಿಸ್ಟರ್ಬ್ ಮಾಡಬೇಡಿ. ನಾವು ಹೋಗ್ತಿರೋದು ಪೇಷಂಟ್ ಡಿಸ್ಟರ್ಬ್ ಮಾಡೋದಕ್ಕಲ್ಲ, ಅವ್ರ ಕಂಡೀಷನ್ ಹೇಗಿದೆ ಅಂತ ನೋಡೋದಿಕ್ಕೆ. ಹಾಗೆ ಸಣ್ಣ ಪುಟ್ಟ ಸಹಾಯ ಮಾಡಿ ಬರ್ತೀವಿ. ಯಾಕೆ ಸಹಾಯ ಮಾಡಿದ್ರೆ ನಿಮ್ ಕಾನೂನು ತಪ್ಪನ್ನತ್ತಾ? ಹೇಳಿ ಇನ್ಸ್ಪೆಕ್ಟರ್, ಆ ಥರ ಬೇರೆ ಕಾನೂನು ಇದೆಯಾ? ಹಾಂ ನಡಿಯಮ್ಮ, ಅಲ್ಲಿಗೆ ಹೋಗಿ ನೋಡೋಣ. ಅಂಕಲ್, ನೀವೇನ್ ಬರೋದ್ ಬೇಡ, ನಾನು ಮತ್ತೆ ಶ್ರೀವಳ್ಳಿ ಹೋಗ್ತೀವಿ. ನೀವು ವರಾನ ಕರ್ಕೊಂಡು ಮನೆಗೆ ಹೋಗಿ, ಇದನ್ನ ನಾವು ಹ್ಯಾಂಡಲ್ ಮಾಡ್ತೀವಿ. ಇಲ್ಲಮ್ಮ, ನಾನು ಬಂದಿದ್ದಿದ್ರೆ. ಪರವಾಗಿಲ್ಲ ಅಂಕಲ್, ಇದು ನನ್ನ ಜವಾಬ್ದಾರಿ, ನನ್ನಿಂದ ಆಗಿರೋ ಸಮಸ್ಯೆ, ಇದನ್ನ ನಾನೇ ಬಗೆಹರಿಸ್ತೀನಿ. ಸರಿ ಅಮ್ಮ. ಎಕ್ಸ್ಕ್ಯೂಸ್ ಮೀ, ಇವತ್ತು ಮಧ್ಯಾಹ್ನ ಒಂದು ಆಕ್ಸಿಡೆಂಟ್ ಕೇಸ್ ಬಂದಿತ್ತಲ್ಲ, ಆ ಪೇಷಂಟ್ ಎಲ್ಲಿದ್ದಾರೆ? ಆಕ್ಸಿಡೆಂಟ್ ಕೇಸಾ? ಒಂದ್ ನಿಮಿಷ. ಇಲ್ವಲ್ಲ, ಆ ಥರ ಯಾವ ಕೇಸು ಬಂದಿಲ್ಲ. ಮೇಡಮ್, ಸ್ವಲ್ಪ ಸರಿಯಾಗಿ ಚೆಕ್ ಮಾಡಿ ಮೇಡಮ್. ಮಧ್ಯಾಹ್ನ ತಾನೇ ಆಕ್ಸಿಡೆಂಟ್ ಆಗಿದೆ. ಪೊಲೀಸರು ಇದೇ ಹಾಸ್ಪಿಟಲ್ ಅಂತ ಹೇಳಿದ್ದಾರೆ. ಒಂದ್ ಸ್ವಲ್ಪ ನೋಡಿ ಮೇಡಮ್, ಇನ್ನೊಂದ್ಸತಿ. ಇಲ್ಲ ಮೇಡಮ್, ಬೆಳಗಿಂದ ನಾನು ಇದೇ ಡ್ಯೂಟಿಲಿ ಇರೋದು. ನಿನ್ನೆ 4 ಕೇಸ್ ಬಂದಿತ್ತು, ಆದರೆ ಇವತ್ತು ಯಾವ ಕೇಸು ಬಂದಿಲ್ಲ. ಅದರಲ್ಲೂ ಪೊಲೀಸ್ ಕೇಸು ಅಂತ ಬೇರೆ ಹೇಳ್ತಾ ಇದ್ದೀರಾ. ಇದ್ದಿದ್ರೆ ನಮಗೆ ಗೊತ್ತಾಗಿರೋದು. ಆ ಥರ ಯಾವ ಕೇಸು ಹಾಸ್ಪಿಟ್ಲಿಗೆ ಬಂದಿಲ್ಲ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಇಲ್ಲೇನೋ ಕನ್ಫ್ಯೂಸ್ ಆಗ್ತಿದೆಯಲ್ಲ. ಒಂದು ಹಾಸ್ಪಿಟ್ಲವ್ರು ಸುಳ್ಳು ಹೇಳ್ತಿರ್ಬೇಕು, ಇಲ್ಲ ಆ ಪೊಲೀಸವ್ರು ಸುಳ್ಳು ಹೇಳ್ತಿರ್ಬೇಕು. ಪೊಲೀಸ್ನವರು ಕಂಪ್ಲೇಂಟ್ ಇಲ್ಲದೆ ಅರೆಸ್ಟ್ ಮಾಡಿದ್ದಾರೆ. ಅದು ಅಲ್ಲದೆ ಪೇಷಂಟ್ ಬಗ್ಗೆ ಸುಳಿವೇ ಇಲ್ಲ. ಇಲ್ಲಿ ನೋಡಿದ್ರೆ ಪೇಷಂಟ್ ಅಡ್ಮಿಟೇ ಆಗಿಲ್ಲ ಅಂತಿದ್ದಾರೆ. ಇಲ್ಲಿ ಏನೋ ಪಿತೂರಿ ನಡೀತಿದೆ. ಇದನ್ನ ಬೇರೆ ಥರನೇ ಬಗೆಹರಿಸ್ಬೇಕು. ಬೇರೆ ಥರ ಅಂದರೆ? ಬೇರೆ ಥರ ಅಂದರೆ ಬೇರೆನೇ ಥರ. ಸರ್, ಹೊರಗಡೆ ತುಂಬ ಗಲಾಟೆ ಆಗ್ತಿದೆ ಸರ್. ತುಂಬ ಜನ ಹೆಂಗಸರು ಬಂದು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಸರ್. ವಾಟ್? ಪ್ರೊಟೆಸ್ಟ್ ಮಾಡ್ತಿದ್ದಾರಾ? ಹೌದು ಸರ್. ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಸುಬ್ಬಣ್ಣ ರಿಲೀಸ್ ಮಾಡಿ, ಸುಬ್ಬಣ್ಣ ರಿಲೀಸ್ ಮಾಡಿ, ಸುಬ್ಬಣ್ಣ. ನಿಲ್ಸಿ. ಯಾಕೆ ನೀವೆಲ್ಲ ಗಲಾಟೆ ಮಾಡ್ತಿದ್ದೀರಾ? ನಾವು ಗಲಾಟೆ ಮಾಡ್ತಿಲ್ಲ, ನಾವು ಹೋರಾಡ್ತಿದ್ದೀವಿ. ನಮಗ್ ನ್ಯಾಯ ಬೇಕು. ಸುಬ್ಬಣ್ಣ ರಿಲೀಸ್ ಮಾಡಬೇಕು. ನೋಡಿ, ಇದು ಆಕ್ಸಿಡೆಂಟ್ ಕೇಸು. ಆಕ್ಸಿಡೆಂಟ್ ಆಗಿರೋ ವ್ಯಕ್ತಿಗೆ ತುಂಬಾ ಕ್ರಿಟಿಕಲ್ ಆಗಿದ್ದಾನೆ, ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದೆ ಅಂತರಲ್ಲಿ ಹೇಗೆ ರಿಲೀಸ್ ಮಾಡೋಕ್ಕಾಗತ್ರಿ? ಇನ್ಸ್ಪೆಕ್ಟರ್, ನಾವೀಗ ತಾನೇ ಹಾಸ್ಪಿಟಲಿಂದ ಬರ್ತಿದ್ದೀವಿ. ಅಲ್ಲಿ ಯಾವ ಪೇಷಂಟು ಅಡ್ಮಿಟ್ ಆಗಿಲ್ಲ. ನೀವು ಸುಳ್ಳು ಹೇಳ್ತಿದ್ದೀರಾ. ಅಷ್ಟಕ್ಕೂ ಸುಬ್ಬು ಮೇಲೆ ಕಂಪ್ಲೇಂಟ್ ರಿಜಿಸ್ಟರ್ ಆಗಿಲ್ಲ. ಆ ಕಡೆ ಆಕ್ಸಿಡೆಂಟ್ ಮಾಡಿರೋನು ಇಲ್ಲ, ಈ ಕಡೆ ಕಂಪ್ಲೇಂಟ್ ಇಲ್ಲ, ಮತ್ತೆ ನಮ್ ಸುಬ್ಬಣ್ಣ ಅರೆಸ್ಟ್ ಮಾಡಿದ್ದೀರಾ. ಬೇಕೇ ಬೇಕು, ಬೇಕೇ ಬೇಕು, ಸುಬ್ಬಣ್ಣ ರಿಲೀಸ್ ಮಾಡಿ, ಸುಬ್ಬಣ್ಣ ರಿಲೀಸ್ ಮಾಡಿ, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಸುಬ್ಬಣ್ಣ ರಿಲೀಸ್ ಮಾಡಿ, ಸುಬ್ಬಣ್ಣ ರಿಲೀಸ್ ಮಾಡಿ, ಬೇಕೇ ಬೇಕು, ಬೇಕೇ ಬೇಕು, ಸುಬ್ಬಣ್ಣ ರಿಲೀಸ್ ಮಾಡಿ, ಬೇಕೇ ಬೇಕು, ಸುಬ್ಬಣ್ಣ ರಿಲೀಸ್ ಮಾಡಿ, ಸುಬ್ಬಣ್ಣ ರಿಲೀಸ್ ಮಾಡಿ, ಬೇಕೇ ಬೇಕು, ನ್ಯಾಯ ಬೇಕು.
ಹೇಳಿ ಇನ್ಸ್ಪೆಕ್ಟರ್. ಸರ್ ವಿಷಯ ನಾವು ಅನ್ಕೊಂಡಾಗ ಆಗ್ತಾ ಇಲ್ಲ, ಎಲ್ಲಿಂದ ಎಲ್ಲಿಗೋ ಹೋಗ್ತಾ ಇದೆ ಸರ್. ಏನು ಹೇಳ್ತಿದ್ದೀರಾ? ಏನಾಗ್ತಿದೆ ಅಲ್ಲಿ? ಸರ್ ಇಲ್ಲಿ ತುಂಬ ಜನ ಸೇರಿದ್ದಾರೆ, ಸುಬ್ಬನ್ನ ಬಿಡಬೇಕಂತ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಅದು ಅಲ್ಲದೆ ಹಾಸ್ಪಿಟ್ಲಿಗೆ ಹೋಗಿ ಪೇಷಂಟ್ ಇಲ್ಲಿ ಅಂತ ಹುಡುಕಾಡಿದ್ದಾರೆ ಸರ್. ಇದೆಲ್ಲ ಕಾಂಪ್ಲಿಕೇಟ್ ಆಗ್ತಾ ಇದೆ ಸರ್. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ನಾವೆಲ್ಲ ಸಿಗಾಕೊಂತೀವಿ.